ಚಲ್ಲ ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಎಲ್ಲ ಶಾರಾಮ ಅನ್ನೋ ತರ ಒಂದು ಅಮೌಂಟ್. ಫೈನಲಿ BGMI 3.38 ರಾಯಲ್ ಪಾಸ್ ಬಂದಿದೆ. ಅದ್ರದ್ದು ಎಂಟ್ರಿ ಆಗಿದ ತಕ್ಷಣ ಸೀನ್ ಹಿಂಗೆ ಇರುತ್ತೆ. ಇದು ಬೋಟ್ ಸ್ಕಿನ್, ಶಾರ್ಟ್ ಗನ್ನು, ಆಲ್ಮೋಸ್ಟ್ ಎಲ್ಲ RP ಇಸ್ಕೋಬೇಕಂದ್ರೆ ಹಿಂಗೆ ಇರುತ್ತೆ. ಟೈಟಲ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಫಸ್ಟ್ RP ತಗೊಂಡಿದ ತಕ್ಷಣ ಫಸ್ಟ್ ಡ್ರೆಸ್ ಬಂದು ಹಿಂಗೆ ಇರುತ್ತೆ ಗೈಸ್. ನೋಡಿ ಪೆಂಗ್ವಿನ್ ತರ ಮಸ್ತಾಗೈತೆ ಅಂತಾನೆ ಹೇಳ್ಬೋದು. ನೋಡೋಕೆ ಒಂದ್ ರೇಂಜ್ ಗೆ ಪರವಾಗಿಲ್ಲ, ನೋಡೋಕೆ ಸಿಂಪಲ್ ಆಗಿ ಮಸ್ತಾಗೈತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಊದಿ ಸ್ಕಿನ್. ಈ ಊದಿ ಸ್ಕಿನ್ ಬಂದು ಯಾವ್ದು ಫಿಶ್ ಸ್ಕಿನ್ ಬರುತ್ತಲ್ಲ, ಆ ಫಿಶ್ ಹೆಸರು ಏನಂತಾನೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪರ್ಪಲ್ ಕಲರ್ ಅಲ್ಲಿ. ನೆಕ್ಸ್ಟ್ 7 RP ಬಂದು ಫ್ಲೈಯಿಂಗ್ ಫಿಶ್ ಸ್ಕಿನ್. ಈ ಸೀಸನ್ ಇರೋವರೆಗೂ ಮಾತ್ರ ಯೂಸ್ ಮಾಡ್ಕೋಬಹುದು. ಪರವಾಗಿಲ್ಲ, ಒಂದ್ ರೇಂಜ್ ಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತಾನೆ. ನೆಕ್ಸ್ಟ್ ಅಮೌಂಟ್ ಫ್ರೀ ಅಮೌಂಟ್ 15 RP ಅಲ್ಲಿ ನೋಡಿ ಓಕೆ ಅಂತಾನೆ ಹೇಳ್ಬೋದು. ಫ್ರೀ ಆಗಿ ಸಿಗ್ತಾ ಇದೆ RP. ನೆಕ್ಸ್ಟ್ ಫ್ಲೈಟ್ ಸ್ಕಿನ್ ಮೇಲೆ ಬಂದು ತಿಮಿಂಗುಲ ಮೇಲೆ ಇರೋ ತರ ಗ್ಲೇಷಿಯರ್ ಫ್ಲೈಟ್ ಸ್ಕಿನ್ ತರಾನೇ ಐತೆ. ನೋಡೋಕೆ ಒಂದ್ ರೇಂಜ್ ಗೆ ಸೂಪರ್ ಅಂತಾನೆ ಹೇಳ್ಬೋದು. ನೋಡೋಕೆ ಕ್ಲಾಸಿಕ್ ಆಗಿ ಚೆನ್ನಾಗೈತೆ. ಲೆವೆಲ್ 1 ಹೆಲ್ಮೆಟ್ ನೋಡೋಕೆ ಇದು ಬಂದು 20 RP ಬರುತ್ತೆ. ಲೆವೆಲ್ 1 ಹೆಲ್ಮೆಟ್ ನೋಡೋಕೆ ಓಕೆ ಅಂತಾನೆ ಹೇಳ್ಬೋದು. ಲೆವೆಲ್ 2 ಓಕೆ. ಲೆವೆಲ್ 3 ಬಂದು ಬಾಲ ಅಲ್ಲ ಬಿಟ್ಟು ಒಂದ್ ರೇಂಜ್ ಗೆ ಚೆನ್ನಾಗಿ ಮಾಡಿದಾನೆ ಅಂತಾನೆ ಹೇಳ್ಬೋದು. ನೋಡೋಕೆ ಓಕೆ. ಲೆವೆಲ್ 3 ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಹೆಂಗೆ ಪ್ಯಾರಾಶೂಟ್ 25 RP ಸಿಗುತ್ತೆ. ಪ್ಯಾರಾಶೂಟ್ ಪರವಾಗಿಲ್ಲ, ಉದ್ದವಾಗಿ ಇದು ಕೊಡ್ತಾ ಇದ್ದ ಪ್ಯಾರಾಶೂಟ್, ಇವಾಗ ರೌಂಡ್ ಆಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್ DBS ಸ್ಕಿನ್ ನೋಡೋಕೆ ಮಸ್ತಾಗಿದ್ದಾನೆ ಹೇಳ್ಬೋದು. 30 RP ಸಿಗುತ್ತೆ. ಎಮೌಂಟ್ 30 RP ಎಮೌಂಟ್, ಮಿಥಿಕ್ ಎಮೌಂಟ್ ನೋಡೋಕೆ ಏನೋ ಆರಾಮ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಮಿಥಿಕ್ ಔಟ್ಫಿಟ್ 40 RP ಸಿಗುತ್ತೆ. ಹೆಡ್ ಗೇರ್ ಸಪರೇಟ್, ಔಟ್ಫಿಟ್ ಸಪರೇಟ್. ಓಕೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡೋಕೆ ಮೈಲ್ಡ್ ಆಗಿ ಕ್ಲಾಸಿಕ್ ಆಗಿ ಒಂದ್ ರೇಂಜ್ ಗೆ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ SLR ಸ್ಕಿನ್. SLR ಸ್ಕಿನ್ ಯಾರಿಗೂ ಯೂಸ್ ಮಾಡ್ತಾರೆ ಅದನ್ನ ಬಿಟ್ಟವನೆ. ಇದನ್ನ ಮ್ಯಾಕ್ಸ್ ಮಾಡ್ಕೋಬಹುದು. SLR ಸ್ಕಿನ್ ಇದು ಬಂದು 50 RP ಬರುತ್ತೆ. ಇದ್ರ ಕಿಲ್ ಫೀಡ್ ಓಕೆ ಅಂತಾನೆ ಹೇಳ್ಬೋದು. ಫಸ್ಟ್ ಅಪ್ಡೇಟ್ ಮಾಡಿದ ತಕ್ಷಣ ನೋಡಿ ಹಿಂಗೆ ಇರುತ್ತೆ. ಏನೋ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಅರಳಿರೋ ತರ ಇದೆ. ಫುಲ್ ಮ್ಯಾಕ್ಸ್ ಮಾಡಾದ್ಮೇಲೆ ಕಿಲ್ ಫೀಡ್ ಮಾತ್ರ ಸಿಗುತ್ತೆ. ಕಿಲ್ ಫೀಡ್ ನೋಡಕ್ ಹಿಂಗೆ ಇರುತ್ತೆ. ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಕಿಲ್ ಫೀಡ್ ಅಲ್ಲ. ನೆಕ್ಸ್ಟ್ 55 RP ಅಲ್ಲಿ ಈ ಅಮೌಂಟ್ ಬರುತ್ತೆ. ಫ್ರೀ ಅಮೌಂಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ಮಿಥಿಕ್ಗಿಂತ ಫ್ರೀ ಆಗಿ ಸಿಗ್ತೈತೆ ಪೀಸ್ ಅಂತ ಹೇಳ್ತೈತೆ. ನೆಕ್ಸ್ಟ್ ಶಾರ್ಟ್ ಗನ್ ಸ್ಕಿನ್ 55 RP ಅಲ್ಲಿ. ಶಾರ್ಟ್ ಗನ್ ಸ್ಕಿನ್ ಯಾರ ಹತ್ರ ಇರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. RP ತಗೊಳ್ಳೋರು ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಶಾರ್ಟ್ ಗನ್ ಸ್ಕಿನ್ ಅಲ್ಲ, ಪೀಸ್ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬ್ಯಾಕ್ ಪ್ಯಾಕು ಆಕ್ಟೋಪಸ್ ಮೇಲೆ ಅದ್ರ ಕೈಗಳೆಲ್ಲ ಇರೋ ತರ ಐತೆ. ಆಕ್ಟೋಪಸ್ ಕುತ್ಕೊಂಡಿರೋ ತರ ಲೆವೆಲ್ 3 ಬ್ಯಾಗ್ ಅಲ್ಲಿ ನೋಡಕ್ಕೆ ಒಂದ್ ರೇಂಜ್ ಗೆ ಚೆನ್ನಾಗೈತೆ. ಈವೆಂಟ್ ತರನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವೆಂಟ್ ಬರುತ್ತಲ್ಲ 3.3 ಅಪ್ಡೇಟ್ ಅಲ್ಲಿ, ಅದೇ ತರನೇ ಬ್ಯಾಕ್ ಪ್ಯಾಕ್ಗಳು, ಡ್ರೆಸ್ ಆಲ್ಮೋಸ್ಟ್ ಎಲ್ಲ ಅದ್ರಲ್ಲೇ ಬಿಟ್ಟಿರೋ ತರ. ನೆಕ್ಸ್ಟ್ ಬಂದು ಫ್ರೀ ಔಟ್ಫಿಟ್ 70 RP ಬರುತ್ತೆ. ನೋಡಕ್ಕೆ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಒಂದ್ ರೇಂಜ್ ಗೆ ಓಕೆ. ನೆಕ್ಸ್ಟ್ ಬಂದು ಬೋಟ್ ಸ್ಕಿನ್. ವೆಹಿಕಲ್ ಸ್ಕಿನ್ ಅಂದಿದ ತಕ್ಷಣ ಬರೀ ಬೋಟ್ ಸ್ಕಿನ್ ಬಿಡ್ತಾನೆ ಅವರು. ಯಾವ್ದೋ ಒಂದು ವೆಹಿಕಲ್ ಸ್ಕಿನ್ ಆದ್ರೂ ಬಂದ್ರೆ RP ಇಸ್ಕೊಳ್ಳೋರ್ಗಾದ್ರೂ ಖುಷಿ ಆಗುತ್ತೆ. ಪರವಾಗಿಲ್ಲ, ಒಂದ್ ರೇಂಜ್ ಗೆ ಬೋಟ್ ಸ್ಕಿನ್ ಚೆನ್ನಾಗೈತೆ ನೋಡಕ್ಕೆ. ನೆಕ್ಸ್ಟ್ ಬಂದು M16A4 ಸ್ಕಿನ್ ಯೆಲ್ಲೋ ಕಲರ್ ಅಲ್ಲಿ ಮೈಲ್ಡ್ ಆಗಿ ಬರೀ ಈ ಸ್ಕಿನ್ನೇ ಬಿಡ್ತಾನೆ ಗುರು. ಏನಕ್ಕೆ ಈ ಸ್ಕಿನ್ ಬೇಡ ನನಗೆ, ಹೋಗೋ. ನೆಕ್ಸ್ಟ್ ಸ್ಟೆನ್ ಗ್ರಾನೇಟ್ ಯಾರು ಯೂಸ್ ಮಾಡ್ತಾರಂತ, ಏನಕ್ಕೆ ಬೇಡ, ವೇಸ್ಟ್. ನೆಕ್ಸ್ಟ್ ಬಂದು ಅಮೌಂಟ್ 80 RP ಅಲ್ಲಿ ಮಿಥಿಕ್ ಅಮೌಂಟ್ SLR ಗನ್ ಮೇಲೆ ಸ್ಟಾರ್ ಫಿಶ್ ನ ಬಿಸಾಕೋತಾರ. ಓಕೆ, ನೋಡಕ್ಕೆ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಆಕ್ ಸ್ಕಿನ್ ಅಲ್ಲಿ ಆಕ್ಟೋಪಸ್ ಅಂಟ್ಕೊಂಡಿರೋ ತರ ನೋಡಕ್ಕೆ ಒಂದ್ ರೇಂಜ್ ಪರವಾಗಿಲ್ಲ ಅಂತ ಹೇಳ್ಬೋದು. ಆಕ್ಟೋಪಸ್ ಅಂಟ್ಕೊಂಡು ಕೈ ಹತ್ರ ಎಲ್ಲ ಸುತ್ಕೊಂಡಿರೋ ತರ ಐತೆ ಅದು. ಓಕೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 100 RP ಡ್ರೆಸ್ ಬಂದು ಹಿಂಗೆ ಇರೋದು ಗೈಸ್. ಒಂದ್ ರೇಂಜ್ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು. ಅಷ್ಟು ಮಸ್ತಾಗೈತೆ ಅಂತ ಏನಿಲ್ಲ, ನೋಡಕ್ಕೆ ಓಕೆ ಅಷ್ಟೇ. ಓಕೆ, ಪರವಾಗಿಲ್ಲ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದನ್ನ ಬಂದು ಕಲರ್ ಚೇಂಜ್ ಮಾಡ್ಕೋಬಹುದು. ಡ್ರೆಸ್ ಬಂದು ಕಲರ್ ಚೇಂಜ್ ಮಾಡ್ಕೊಂಡಿದ ತಕ್ಷಣ ನೋಡಕ್ಕೆ ಮಸ್ತಾಗಿರೋ ಚೆನ್ನಾಗೈತೆ ಅಂತ ಹೇಳ್ಬೋದು. ಮಸ್ತಾಗೈತೆ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪಿಂಕ್ ಕಲರ್ ಅಲ್ಲಿ ಒಂದ್ ಸ್ವಲ್ಪ ಎದ್ದು ಕಾಣಿಸ್ತೈತೆ ಡ್ರೆಸ್. ಓಕೆ ಅಂತ ಹೇಳ್ಬೋದು. ಯೆಲ್ಲೋ ಕಲರು ಅಷ್ಟಕ್ಕಷ್ಟೇ. ಹಂಗೆ RP ಅಲ್ಲಿ ರೆಡೀಮ್ ಸೆಕ್ಷನ್ ಅಲ್ಲೆಲ್ಲ ಯಾವ ಔಟ್ಫಿಟ್ ಬರುತ್ತೆ ಹಂಗೆ RP ಅಲ್ಲಿ ಯಾವ ಔಟ್ಫಿಟ್ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ಟಕ್ ಅಂತ ತೋರಿಸ್ತಾ ಇರ್ತೀನಿ. ಹಂಗೆ ಟಕ್ ಅಂತ ನೋಡ್ಕೊಂಡು ಹೋಗ್ತಾರೆ. ಇದು ಔಟ್ಫಿಟ್ ನೋಡ್ತಾಳೆ ಅವಾಗಲೇ ಅದೇನೆ 100 RP ಔಟ್ಫಿಟ್. ಹಂಗೆ ಅಮೌಂಟ್ಸ್ ನೋಡೋಣ ಟಕ್ ಅಂತ ಅಮೌಂಟ್ಸ್ ಹಂಗೆ ಫನ್ನಿಯಾಗಿ ಒಂದು ಫನ್ನಿ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡೋಗೋಣ. ಅಲ್ಲ ಚಲ್ಲ ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಎಲ್ಲ ಚೂ ಅಂತ ಒಂದು ಅಮೌಂಟ್. ಇದು ರೆಡೀಮ್ ಸೆಕ್ಷನ್ ಅಲ್ಲಿ ಬರುತ್ತೆ ಅನ್ಸುತ್ತೆ. ಲಚ್ ಅನ್ಕೊಂಡು ಓಕೆ. ಜಂಪಿಂಗ್ ಏನೋ ಆರಾಮ ಅನ್ನೋ ತರ ಒಂದು ಅಮೌಂಟ್. ನೆಕ್ಸ್ಟ್ ಯಾವ್ದು ವಾಟರ್ ಅಲ್ಲ ಎಗ್ರೋ ತರ ಒಂದು ಅಮೌಂಟ್. ಹಂಗೆ ಒಂದು ಫಿಶ್ ಎತ್ತಿ ಬಿಸಾಕೋ ಒಂದು ಅಮೌಂಟ್. ಅವಾಗ್ಲೇನೆ ನೋಡಿರೋದು ಇವೆಲ್ಲ. ಇದನ್ನು ಅಷ್ಟೇ, ಇವೆಲ್ಲ ರೆಡೀಮ್ ಸೆಕ್ಷನ್ ಅಲ್ಲಿ ಬರುತ್ತೆ ಗೈಸ್. RP ತಗೊಂಡಾದ್ಮೇಲೆ ಒಂದೊಂದೇ ತಗೊಂಡು ಹೋಗ್ತಾ ಇರ್ಬೇಕು ಅಂತ ನೋಡ್ಕೊಳ್ಳಿ. ಎಲ್ಲ ನೋಡಿದ ಹಂಗೆ ಟಕ್ ಅಂತ ತೋರಿಸ್ತಾ ಇರ್ತೀನಿ. ಟಕ್ ಅಂತ ನೋಡಿ ಹಂಗೆ ಸ್ಕೇಟ್ ಬೋರ್ಡ್ ಅಲ್ಲಿ ನೀರ್ ಮೇಲೆ ಹೋಗೋ ತರ ಒಂದು ಅಮೌಂಟ್. ಸಿಂಬಾ ಓಕೆ. ನೆಕ್ಸ್ಟ್ ಇದೆ ಬೋಟ್ ಸ್ಕಿನ್ ಫ್ರೀ RP ಅಮೌಂಟ್ಸ್ ತೋರಿಸ್ಕೊಂಡು ಫ್ಲೈಟ್ ಸ್ಕಿನ್ ನೋಡ್ಕೊಳ್ಳಿ. ಅದ್ರಲ್ಲಿ ಕ್ಲಿಯರ್ ಕಾಣಿಸ್ತಾ ಇಲ್ಲ, ಇದ್ರಲ್ಲಿ ಕಾಣಿಸ್ತೈತಿ. ನೆಕ್ಸ್ಟ್ ರೆಡೀಮ್ ಸೆಕ್ಷನ್ ಅಲ್ಲಿ ಬರೋದು ಹೆಲಿಕಾಪ್ಟರ್ ಫ್ಲೈಯಿಂಗ್ ಫಿಶ್ ಸ್ಕಿನ್. ನೇಟ್ ಸ್ಕಿನ್ ಕಿಲ್ ಫೀಡ್ ಇರುತ್ತೆ ಗೈಸ್. ನೇಟ್ ಸ್ಕಿನ್ ಗೆ ರೆಡೀಮ್ ಸೆಕ್ಷನ್ ಅಲ್ಲಿ ಬರ್ಬೋದು, ನನ್ಗೆ ಗೊತ್ತಿರಂಗೆ. SLR ಆವಾಗ್ಲೇ ನೋಡಿರೋ ಸ್ಕಿನ್. ಓಕೆ, ಇದು ಬಂದು ಸೈಕಲ್
7 ಕವರ್ ಅಲ್ಲಿ ಬರೋದು ಗೈಸ್. ಏಸ್ ಹೋದ್ರೆ ಇದೆ ಬೋರ್ಡ್ ಒಂದ್ ಸಿಗುತ್ತೆ, ಫ್ಲೈಯಿಂಗ್ ಬೋರ್ಡ್. ಹಂಗೆ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾವ ಔಟ್ಫಿಟ್ ಬರುತ್ತೆ ಹಂಗೆ ನೋಡ್ಕೊಳ್ಳಿ. ಡೈಮಂಡ್ ಹೋದ್ರೆ ಈ ಸ್ಕಿನ್ನು, ಗನ್ ಸ್ಕಿನ್ನು, ಫ್ರೇಮ್ ಕಾನ್ಕ್ರೀಟ್ ಫ್ರೇಮ್ ಬಂದೆ ಅದೇ ತರನೇ ಸೇಮ್ ಬಿಡ್ತಾವನೆ. ಔಟ್ಫಿಟ್ ಗೋಲ್ಡ್ ಅಲ್ಲೆಲ್ಲ ಹೋದ್ರೆ ಅಷ್ಟೇ ಗೈಸ್. RP ವಿಡಿಯೋ ಮತ್ತೆ ಈ ಸ್ಕಿನ್ಸ್ ಎಲ್ಲ ಹೆಂಗಿತ್ತು ಗೈಸ್, ಸೈಕ್ ಅಲ್ವಾ ಇಲ್ವಾ ಅಂತ ಕಮೆಂಟ್ ಹಾಕ್ಬಿಡಿ. ಹಂಗೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ದಿಸ್ ಯು ಬಾಯ್ ಬೆಟಾಕ್ಸಿಕ್. ಕನ್ನಡಿಗರೆಲ್ಲ ಒಂದೇ ಒಂದು ಲೈಕ್ ಮಾಡಿ, ಕನ್ನಡ ಗೇಮರ್ಸ್ಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ಕೊಂತೀನಿ. ಬಾಯ್ ಗೈಸ್.